ರಾತ್ರಿ ಮಲಗಿದ್ದೆ, ನಿದ್ದೆಯಲ್ಲಿ ದೇಹ ಇಲ್ಲ, ದೇಹದ ಅನುಭವ ಇಲ್ಲ, ಪ್ರಪಂಚದ ಅನುಭವ ಇಲ್ಲ, ಯಾವುದು ಅನುಭವ ಇಲ್ಲ. ಆನಂದವಾಗಿದ್ದೇನೆ ನಾನು. ಎಚ್ಚರ ಆಗ್ತಾ ಇದ್ದಾಗೆ ದೇಹ ಮತ್ತು ಪ್ರಪಂಚ ಎರಡು ಕಾಣ್ಕೊಂತೀವಿ. ಸ್ವಪ್ನಕ್ಕೆ ಹೋಗ್ತಾ ಇದ್ದಾಗೆ ಎಚ್ಚರದ ದೇಹ, ಎಚ್ಚರದ ಪ್ರಪಂಚ ಹೋಯಿತು. ಸ್ವಪ್ನದ ದೇಹ, ಸ್ವಪ್ನ ಪ್ರಪಂಚ ಕಾಣ್ತು. ಗಾಢ ನಿದ್ದೆಯಲ್ಲಿ ಯಾವ ಪ್ರಪಂಚವೂ ಇಲ್ಲ, ದೇಹವೂ ಇಲ್ಲ, ಮನಸ್ಸು ಇಲ್ಲ. ಹಾಗೆ ನಾನು ಯಾರು? ನಾನು ಎದ್ದೆ ಅಂತ ಹೇಳ್ತೇನೆ. ನಾನು ಎಚ್ಚರ ಆದ ಅಂತ ಹೇಳ್ತೇನೆ. ನಾನು ಮಲಗಿದೆ ಅಂತ ಹೇಳ್ತೇನೆ. ನಾನು ಕನಸು ಕಂಡೆ ಅಂತ ಹೇಳ್ತೇನೆ. ಇಲ್ಲಿ ನಾನು ಬದಲಾಗ್ತಾನೆ ಇಲ್ಲಲ್ಲ. ಹಾಗೆ ನಾನು ಎಚ್ಚರ ಆದೆ, ನಾನು ಕನಸು ಕಂಡೆ ಅಂತ ಹೇಳ್ತಾವ್ರು ಯಾರು? ಅದೇ ನಿಜವಾದ ನಾನು, ಶುದ್ಧ ಚೈತನ್ಯ, ಪರಮಾತ್ಮ. ನನ್ನ ಜೀವನದ ಎಲ್ಲ ಸಾಧನೆಗಳು ನಾನು ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ತೇನೆ. ನಾನು ಮಾಡ್ತಾ ಇರೋದು ಯಾರು? ನನ್ನ ಮೂಲಕ ಆ ಪರಮಾತ್ಮನೇ ಮಾಡಿಸ್ತಾ ಇರೋದು. ಜೀವಾತ್ಮ ಸಾಧನೆ ಮಾಡ್ತಿದ್ದಾನೆ. ಜೀವ ಅಂದ್ರೆ ದೇಹ, ಮನಸ್ಸು, ಬುದ್ಧಿಗಳು ಸೇರ್ಕೊಂಡು ಚೈತನ್ಯ. ಆತ್ಮ ಅಂದ್ರೆ ಪರಮಾತ್ಮ. ಜೀವಾತ್ಮ ಸಾಧನೆ ಮಾಡ್ತಿದ್ದಾನೆ. ಯಾಕೆ ಸಾಧನೆ ಮಾಡ್ತಾ ಇದ್ದಾನೆ? ನನಗೆ ಜೀವನದಲ್ಲಿ ತೃಪ್ತಿ ಇಲ್ಲ. ಆ ತೃಪ್ತಿ ಬರಬೇಕಾದ್ರೆ ನಾನು ಯಾರು ಅಂತ ಕಾಣಬೇಕು. ಹಾಗೆ ನಾನು ಸಾಧನೆ ಮಾಡ್ತೇನೆ. ತೃಪ್ತಿ ಯಾಕಿಲ್ಲ? ನನಗೆ ಎಷ್ಟೇ ಸಿಕ್ಕಿದ್ರು ಇನ್ನು ಬೇಕಂತ ಅಷ್ಟೇ, ಇನ್ನು ಬೇಕನ್ಸ್ತದೆ. ಬಾಹ್ಯ ಪ್ರಪಂಚದಲ್ಲಿ ನನ್ನನ್ನು ನಾನು ಹುಡುಕ್ತಾ ಇದ್ದೇನೆ. ನನ್ನ ಅಸ್ತಿತ್ವ ಸ್ಥಿರ ಆಗಬೇಕು. ಅಸ್ತಿತ್ವ ನನ್ನ ದೇಹ, ನನ್ನ ಲೆಕ್ಕದಲ್ಲಿ ದೇಹ ದೇಹ ಚೆನ್ನಾಗಿರ್ಬೇಕು, ದೇಹ ಶಾಶ್ವತ ಆಗಿರ್ಬೇಕಂದ್ರೆ ಬಹಳ ಪ್ರಯತ್ನಗಳು. ಡಾಕ್ಟರ್ ಹೋಗೋದೇನು, ಎಕ್ಸರ್ಸೈಸ್ ಮಾಡೋದೇನು, ಅಥವಾ ದೇಹ ಶಾಶ್ವತ ಆಗಬೇಕಾದ್ರೆ ನಾನು ಒಂದು ಮಗುವನ್ನು ಬೆಳೆಸಬೇಕು. ಯಾಕಂದ್ರೆ ಮಗು ನನ್ನ ಸ್ವರೂಪ. ದೇಹ ಶಾಶ್ವತವಾಗುವ ಕಲ್ಪನೆ ಬರ್ತಲ್ಲ, ಅದು ಎಲ್ಲಿಂದ ಬರೋದು? ಆತ್ಮನಿಂದಲೇ, ಜೀವಾತ್ಮನಿಂದಲೇ. ಯಾಕಂದ್ರೆ ನನ್ನ ಸ್ವರೂಪ ಶಾಶ್ವತ, ನಾನು ಸತ್ ಸ್ವರೂಪ ಅಂತ ಗೊತ್ತಿದೆ ಒಳಗಡೆಯಿಂದ. ಅದು ಅಂತಃಪ್ರಜ್ಞೆ. ಆದ್ರೆ ದೇಹ, ನಾನು, ಮನಸ್ಸು, ನಾನು, ಬುದ್ಧಿ, ಪ್ರಜ್ಞೆ, ಇದ್ರ ಮೇಲೆ ಬುದ್ಧಿ ಅನ್ನುವ ಜ್ಞಾನ ಇದ್ರ ಮೇಲೆ ಆರೋಪ ಆಗ್ಬಿಡ್ತದೆ. ಆವಾಗ ನನ್ನ ತಪ್ಪು ದಿಕ್ಕಿನಲ್ಲಿ ದೇಹವನ್ನ ಶಾಶ್ವತ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದೇ ರೀತಿ ಸುಖ ಬಂದಾಗ ಹಿಗ್ತೇನೆ, ದುಃಖ ಬಂದಾಗ ಕುಗ್ತೇನೆ. ನಾನು ಹಿಗ್ಗಿದೆ, ನಾನು ಕುಗ್ಗಿದೆ ಅಂತ ಹೇಳ್ತೇನೆ. ಇಲ್ಲಿ ಏನು ಬದಲಾಗಿಲ್ಲ, ನಾನು ಅನ್ನೋದು ಬದಲಾಗಿಲ್ಲ. ಹಿಗ್ಗಿದೆ ಕುಗ್ಗಿದೆ ಅನ್ನೋದು ಮನಸ್ಸು. ಆದರೆ ನನಗೆ ಜೀವನದಲ್ಲಿ ಅತ್ಯಂತ ಶಾ ಆನಂದವನ್ನು ಪಡಿಬೇಕು, ತುಂಬಾ ಆನಂದವನ್ನು ಪಡಿಬೇಕು, ಶಾಶ್ವತ ಆನಂದ ಪಡಿಬೇಕಂತ ಆಸೆ ಇದೆ. ಯಾಕಿದೆ ಆಸೆ ಇದೆ? ನನ್ನ ಅಂತಃಪ್ರಜ್ಞೆಯಲ್ಲಿ, ಇಂಟ್ಯೂಷನ್ ಅಲ್ಲಿ ನಾನು ಆನಂದ ಸ್ವರೂಪಿ ಅನ್ನುವ ಜ್ಞಾನ ಇದೆ. ಅದೇ ರೀತಿ ನನ್ನ ದೇಹ ಶಾಶ್ವತವಾಗಿ ಎಂದು ಪಡಿಬೇಕು ಅಂತ ಪ್ರಯತ್ನ ಮಾಡ್ತೇನೆ. ಯಾಕೆ? ನನ್ನ ಇಂಟ್ಯೂಷನ್, ಅಂತಃಪ್ರಜ್ಞೆಯಲ್ಲಿ ನಾನು ಶಾಶ್ವತ ಅನ್ನುವ ಕಲ್ಪನೆ ಇದೆ. ಹೀಗಿದ್ದರೆ ನಿಜವಾದ ನಾನು ಯಾರು? ಕಣ್ಣಿನ ಕಣ್ಣು ನಾನು, ಕಿವಿಯ ಕಿವಿ ನಾನು, ನಾಲಿಗೆಯ ನಾಲಿಗೆ ನಾನು, ಚರ್ಮದ ಚರ್ಮ ನಾನು, ಕಣ್ಣಿನ ಮೂಲಕ ನೋಡುವನು ನಾನು, ಕಿವಿಯ ಮೂಲಕ ಕೇಳುವನು ನಾನು. ಆ ನಿಜವಾದ ನಾನು ಶುದ್ಧ ಸಾಕ್ಷಿ, ಪರಮಾತ್ಮ. ಜೀವಾತ್ಮ ಮತ್ತು ಪರಮಾತ್ಮ ಎರಡು ಒಂದೇ.
ನಿಜವಾದ ನಾನು ಯಾರು? ಶುದ್ಧ ಚೈತನ್ಯ. ಈ ಶರೀರ ಮನಸ್ಸು ಬುದ್ಧಿ ಅನ್ನೋ ಉಪಕರಣ, ಇನ್ಸ್ಟ್ರೂಮೆಂಟ್ ಮೂಲಕ ವ್ಯವಹಾರ ಮಾಡ್ತಾ ಇದ್ದೀನಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನ್ ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ. ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ. ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾರಿಗಾದ್ರು ಪ್ರಶ್ನೆ ಇದೆಯಾ? ಈ ಕ್ವಶನ್ಸ್? ಯಾರಿಗೆ ಪ್ರಶ್ನೆ ಇದ್ರೆ ಒಂದು 15 ನಿಮಿಷ ಟೀ ಬ್ರೇಕ್. ಈಗ 11:30, 11:40 ಇದೆ.